ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನಳಿನ ಮೋನೇಶ್ ಕುಕಿಂಗ್ ಚಾನೆಲ್. ನೋಡಿ, ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪಾಸ್ತಾ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತರಕಾರಿ ಪಾಸ್ತಾ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಬನ್ನಿ ಈಗ ಪಾಸ್ತಾ ರೆಸಿಪಿನ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ. ಬನ್ನಿ ಈಗ ಮಸಾಲ ಮ್ಯಾಜಿಕ್ ಪಾಸ್ತಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪಾತ್ರೆಯಲ್ಲಿ ನೀರು ಕಾಯೋದಕ್ಕಿಟ್ಟಿದ್ದೀನಿ. ಇದಕ್ಕೆ ನೋಡಿ ಈ ಥರ ಪಾಸ್ತಾ ಹಾಕೋತಾ ಇದ್ದೀನಿ. ಪಾಸ್ತಾದಲ್ಲೂ 2-3 ವಿಧಾನ ಬರುತ್ತೆ, ಬೇರೆ ಬೇರೆ ಶೇಪಲ್ಲಿ. ನಾನು ಈ ಥರ ತೊಗೊಂಡಿದ್ದೀನಿ. ಇದು ಹಾಕೋತಾ ಇದ್ದೀನಿ. ಇದು ಒಂದು 150 ಗ್ರಾಮ್ ಇದೆ. ನೋಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು 10 ನಿಮಿಷ ಇದು ಬೇಯಬೇಕಿದು. ಬೇಯೋದಕ್ಕಷ್ಟೇ 10 ನಿಮಿಷ ಟೈಮ್ ಅಷ್ಟೇ ಇದು. ಅದಾದಮೇಲೆ ಫಟಾಫಟ್ ಅಂತ ಆಗೋಗುತ್ತೆ. ಇದು 10 ನಿಮಿಷ ಹೀಗೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು 10 ನಿಮಿಷ ಚೆನ್ನಾಗಿ ಬೆಂದಿದೆ. ನೋಡಿ ಇಷ್ಟು ದಪ್ಪ ಆಗಿದೆ ಅಂತಾಗಲೇ ಕರೆಕ್ಟಾಗಿ ಬೆಂದಿದೆ. ಇದನ್ನು ತೆಕ್ಕೊಳ್ಳೋಣ. ನೋಡಿ, ಇದನ್ನು ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಬನ್ನಿ ಪಾಸ್ತಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಪಾಸ್ತಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಲಿ ಇದು. ಇದಕ್ಕೆ ನಾನು ತರಕಾರಿ ಈರುಳ್ಳಿನ ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಬಟಾಣಿ ಅಥವಾ ಕ್ಯಾಪ್ಸಿಕಮ್ ಏನಾದರೂ ತರಕಾರಿ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೋಬೋದು ನೀವು. ಇದಕ್ಕೇನು ಸಾಸಿವೆ ಜೀರಿಗೆ ಎಲ್ಲ ಏನು ಬೇಕಾಗಲ್ಲ. ಡೈರೆಕ್ಟ್ ಆನಿಯನ್ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದು. ಪಾಸ್ತಾ ರೆಸಿಪಿ ಅಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ತಿಂಡಿ. ಮಕ್ಕಳು ಸಂಜೆ ಸ್ಕೂಲಿಂದ ಬರೋಷ್ಟರೊಳಗೆ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಅಥವಾ ಬೆಳಗ್ಗೆ ಟಿಫಿನ್ ಬಾಕ್ಸ್ಗೆ ಸಹ ಮಾಡ್ಬೋದು. ಮನೇಲಿ ಇದ್ದಾಗ ಮಾಡಿದ್ರೆ ಬಿಸಿಯಾಗಿ ತಿಂತಾರೆ. ನೋಡಿ, ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕೋತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಕ್ಯಾರೆಟು ಬೀನ್ಸ್ ಎಲ್ಲ. ಚೆನ್ನಾಗಿ ಕ್ಯಾರೆಟು ಬೀನ್ಸ್ ಎಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರವಾಗಿದ್ರೂ ಚೆನ್ನಾಗೆ. ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಇದು. ಅದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ಕೊಳ್ಳೋಣ. ಇದಕ್ಕೆ 2 ನಿಮಿಷ ಫ್ರೈ ಆಗಲಿ ಇದು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೋಡಿ, ಟೊಮೆಟೊ ಎಲ್ಲ
ಸ್ಮೂತಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲ ಮ್ಯಾಗಿ ಮಸಾಲ ಹಾಕೋದ್ರಿಂದ ಪಾಸ್ತಾ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಹಾಕಿದ್ರೆ ಸಾಕಾಗುತ್ತೆ. ಎಕ್ಸ್ಟ್ರಾ ಗರಂ ಮಸಾಲ, ಧನಿಯಾ ಪೌಡ್ರು ಏನು ಬೇಕಾಗಲ್ಲ. ಇದೊಂದು ಇದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಮಸಾಲ ಮ್ಯಾಜಿಕ್ದು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾನು 2 ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಇದಕ್ಕೆ ಮಿಕ್ಸ್ ಕೊಡೋಣ. ನೋಡಿ ಮ್ಯಾಜಿಕ್ ಮಸಾಲ ಪೌಡ್ರ್ ಹಾಕಿದ ತಕ್ಷಣ ಆಗಲೇ ಕಲರು ಚೇಂಜ್ ಆಯಿತು, ಒಳ್ಳೆ ಘಮ ಬರ್ತಾಯಿದೆ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಪಾಸ್ತಾ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಪಾಸ್ತಾ ಬೇಯುವಾಗ ಸ್ವಲ್ಪನೇ ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫಟಾಫಟ್ ಅಂತ 5 ನಿಮಿಷದಲ್ಲೇ ಆಗೋಗುತ್ತೆ. ಗೊತ್ತಿರಲ್ವ ಕಲರ್ ಹೆಂಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಕಲರ್ ಎಲ್ಲ. ನನ್ನ ಮಕ್ಕಳು ಸುಮಾರು ದಿನದಿಂದ ಕೇಳ್ತಾಯಿದ್ರು ಪಾಸ್ತಾ ಮಾಡಿಕೊಡಿ ಅಂತ. ಹಾಗಾಗಿ ವೀಕ್ಷಕರಿಗೂ ತೋರಿಸ್ದಾಗ ಆಗುತ್ತೆ, ಮನೆಯಲ್ಲಿ ಪಾಸ್ತಾ ಮಕ್ಕಳಿಗೆ ಮಾಡಿಕೊಟ್ಟಾಗೂ ಆಗುತ್ತೆ ಅಂತ ಹಾಕ್ತಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಇದನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಬಿಟ್ಬಿಡೋಣ. ಈಗ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. 2 ನಿಮಿಷ ನೋಡಿ ತಯಾರಾಗಿದೆ. ಇದಕ್ಕೆ ಈಗ ಲಾಸ್ಟ್ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ. ಈಗ ಮಸಾಲ ಮ್ಯಾಜಿಕ್ ಪಾಸ್ತಾ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈಗ ಮಸಾಲ ಪಾಸ್ತಾ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ತಿಳಿಸಿ. ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.